ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮೇ 13 ಬಹಳ ವಿಶೇಷವಾಗಿರುವಂತಹ ಬುಧವಾರ. ನಾಳೆಯ ಬುಧವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ, ಕುಬೇರ ಯೋಗ ಶುರುವಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಾ. ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತದೆ. ನಿಮ್ಮ ಜೀವನದ ಭಾಗ್ಯದ ಬಾಗಿಲು ತೆರೆದುಕೊಳ್ಳುವಂತಹ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಳುವ ಸಮಯ ಶುರುವಾಗ್ತಾ ಇದೆ ಅಂತ ಹೇಳ್ಬಹುದು. ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರು ಸಕಲ ರಾಜ ವೈಭೋಗದ ಜೀವನವನ್ನು ನಡೆಸ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಸಂಪೂರ್ಣವಾದ ವಿಶೇಷವಾದ ಶುಭ ಸುದ್ದಿಯನ್ನು ತಿಳಿಸೋದಕ್ಕೆ ಇವತ್ತಿನ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಇವಾಗ ಜ್ಞಾನ ಮತ್ತು ಸಂಪತ್ತು ಅದೃಷ್ಟದ ಕಾರಕ ಎಂದು ಕರೆಯಲ್ಪಡುವಂತಹ ಗ್ರಹಗಳ ಜೊತೆಗೆ ನಿಮ್ಮ ಜೀವನದ ವಿಶೇಷವಾದ ಬದಲಾವಣೆ ನಡೆಯುವಂತಹ ಸಮಯ. ಈಗ ಅದ್ಭುತವಾಗಿರುವಂತಹ ಶುಭ ಫಲವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಹಂತ ಹಂತವಾಗಿ ಬದಲಾವಣೆ, ಬೆಳವಣಿಗೆ ನಡೆಯುತ್ತದೆ. ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಬುಧನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಮೇಲೆ ದೇವರ ಅನುಗ್ರಹ ಇದ್ದಾಗ ನಿಮ್ಮ ಎಲ್ಲ ಕಷ್ಟ ಕಾರ್ಯಗಳು ದೂರವಾಗುತ್ತದೆ. ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಪೂರ್ಣಗೊಳ್ಳುತ್ತೆ. ಹಣದಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಪರಿಹಾರವಾಗಿ ಹಣ ಆಗಮನಕ್ಕೆ ಇರ್ತಕ್ಕಂತಹ ಅಡೆತಡೆಗಳು ನಿವಾರಣೆಯಾಗುವ ಸಮಯ ಇದು. ನಿಮ್ಮ ಶ್ರಮದ ಫಲವನ್ನು ಇದೀಗ ನೀವು ಪಡೆದುಕೊಳ್ಳಬಹುದು. ಆರ್ಥಿಕ ಜೀವನ ಬೆಳೆಯುತ್ತಾ ಸಾಗುತ್ತದೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ಯಾವುದೇ ಮನಸ್ತಾಪಗಳು ದೂರವಾಗಿ ನೆಮ್ಮದಿ ನೆಲೆಸುತ್ತದೆ. ಇನ್ನೆಂದೂ ಕಾಣದ ಸಂತೋಷವನ್ನು ನೀವು ಕಂಡುಕೊಳ್ತೀರಾ. ನಿಮ್ಮೆಲ್ಲ ಕಾರ್ಯಗಳು ತ್ರಿಗುಣವಾಗಿರುವ ಲಾಭವನ್ನು ಪಡೆದುಕೊಳ್ಳುತ್ತದೆ. ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಪಡೆದುಕೊಳ್ಳಬಹುದು. ಸ್ವಂತ ಹುದ್ದೆಗಳಿಗಾಗಿ ಅರ್ಜಿ ಸಲ್ಲಿಸಿರ್ತಕ್ಕಂಥವರಿಗೆ ಸರ್ಕಾರಿ ನೌಕರಿ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ಸಮಯ ನಿಮ್ಮ ಜೀವನ ವಿಶೇಷವಾಗಿರುವಂತಹ ತಿರುವನ್ನು ಪಡೆದುಕೊಳ್ಳುತ್ತದೆ. ಅನಿರೀಕ್ಷಿತವಾದ ಫಲಗಳನ್ನು ತಂದುಕೊಡೋಕೆ ಸಾಧ್ಯವಾಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬದಲಾಗುತ್ತೆ, ಬಲಗೊಳ್ಳುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ವಿದೇಶದಲ್ಲಿ ವ್ಯವಹರಿಸುವಂತಹ ಅವಕಾಶಗಳು ಸಿಗಬಹುದು. ಮನೆ, ವಾಹನ ಹಾಗೂ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಕಾಶ ಸಿಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಬಡ್ತಿ, ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆ. ಹಣ ಆಗಮನದ ಹಾದಿಗಳು ಸವಾಲಾಗಿರುತ್ತದೆ, ಸುಗಮವಾಗಿ ಸಾಗುತ್ತದೆ. ಎಲ್ಲ ಸವಾಲುಗಳನ್ನು ಚೇತರಿಸಿಕೊಂಡು ವಿಶೇಷವಾಗಿ ಬುಧನ ಅನುಗ್ರಹವನ್ನು ಪಡೆದುಕೊಳ್ತೀರಾ. ಹಣ ಸಂಪಾದನೆಗೆ ಹೊಸ ಯೋಜನೆಯನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ಕುಟುಂಬದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ಮತ್ತು ಹೊಸ ಉತ್ಸಾಹ ಕಂಡುಬರುತ್ತದೆ. ಶುಭ ಕಾರ್ಯಗಳು ನಡೆಯೋದನ್ನು ನೋಡ್ತೀರಾ. ಖಂಡಿತವಾಗಿ ನಿಮ್ಮ ಜೀವನ ಇನ್ನು ಮುಂದೆ ವಿಶೇಷವಾದ ತಿರುವಿನಿಂದ ತುಂಬಿರುತ್ತೆ. ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಪ್ರಖ್ಯಾತಿ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು ಸ್ವಂತ ವ್ಯವಹಾರ ಶುರು ಮಾಡುವಂತವರಿಗೆ ಯೋಗ್ಯವಾದ ಸಮಯ. ಇದರಿಂದ ನೀವು ಬಯಸಿದಷ್ಟು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಶ್ರಮಕ್ಕಿಂತಲೂ ದುಪ್ಪಟ್ಟು ಹಣವನ್ನು ಲಾಭವಾಗಿ ಪಡೆದುಕೊಳ್ತೀರಾ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಅಲ್ಪ ಪ್ರಮಾಣದ ಶತ್ರುನಾಶ ಕೂಡ ಆಗುತ್ತೆ. ನಿಮ್ಮೆಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಸಾಗುತ್ತೆ. ಇದೆಲ್ಲ ಪ್ರೇಮ ಜೀವನದಲ್ಲೂ ಕೂಡ ಪ್ರೀತಿ ಬಲಗೊಳ್ಳುವಂತಹ ಸಮಯ. ಸಂಗಾತಿಯೊಂದಿಗೆ ಇರ್ತಕ್ಕಂತಹ ಮನಸ್ತಾಪಗಳು ದೂರವಾಗುತ್ತೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ. ನಿಮ್ಮ ಮನೆ ಮತ್ತು ಜೀವನದಲ್ಲಿ ಯಾವಾಗಲೂ ಕೂಡ ಶುಭವಾಗಿರುವಂತಹ ವಿಶೇಷವಾಗಿರುವ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಇಷ್ಟರ ಅದೃಷ್ಟ ಹಾಗೂ ಹೊಸ ವಾಹನ, ಮನೆಯನ್ನು ಖರೀದಿ ಮಾಡುವಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೇಷರಾಶಿ, ಕುಂಭರಾಶಿ, ವೃಶ್ಚಿಕ ರಾಶಿ, ಧನಸು ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.